ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ಈಗ 3ನೇ ಸುತ್ತಿನ ರಿಸಲ್ಟ್ ಬಂದಿದೆ. ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ರಿಸಲ್ಟ್ ಲಿಂಕ್ ಕೂಡ ಎಷ್ಟೋ ಜನರಿಗೆ ಸಿಗದೆ ಪರದಾಡಿದ್ದಾರೆ. ಅಂದರೆ ನೀವೀಗ UGCET 2025 ಅಂತ ಇದನ್ನು ಮಾಡಿದಾಗ, ಸರ್ಚ್ ಮಾಡಿದಾಗ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಕೇವಲ ಈ ಒಂದು ಫಲಿತಾಂಶದ ಪ್ರಕಟಣೆ, ಆ ಒಂದು ನೋಟಿಫಿಕೇಷನ್ ಅಷ್ಟೇ ಕಾಣ್ತಾ ಇತ್ತು. ಲಿಂಕು ಬಹಳಷ್ಟು ಜನರಿಗೆ ಲಿಂಕು ಅಲ್ಲಿ ಇರಲೇ ಇಲ್ಲ. ನಿಜವಾಗಿಯೂ ಅಲ್ಲಿ ಇಲ್ಲೇ ಇಲ್ಲ ಲಿಂಕು. ನೀವು ಅಲ್ಲಿ ಮುಖಪುಟ ಅನ್ನೋದನ್ನು ಕ್ಲಿಕ್ ಮಾಡಿದಾಗ, ಓಪನ್ ಆದಾಗ ಇತ್ತೀಚಿನ ಪ್ರಕಟಣೆಗಳು ಅಂತ ಇದೆ. ಅಲ್ಲಿ ಇತ್ತೀಚಿನ ಪ್ರಕಟಣೆಯಲ್ಲಿ 3ನೇ ಸುತ್ತಿನ ಫಲಿತಾಂಶದ ಲಿಂಕನ್ನು ಕೊಡಲಾಗಿದೆ. ಈಗಾಗಲೇ ಎಲ್ಲರೂ ಫಲಿತಾಂಶವನ್ನು ನೋಡಿದ್ದೀರಾ, ರಿಸಲ್ಟನ್ನು ನೋಡ್ಕೊಂಡಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಏನು ಬಹಳ ಜನರ ಒಂದು ಪ್ರಶ್ನೆ ಅಂದರೆ, ನನಗೆ ಒಂದು ಸಿಕ್ಕಿರುವಂಥ ಕಾಲೇಜು ಕೋರ್ಸು ಇಷ್ಟ ಇಲ್ಲ, ನಾನು ಬಿಡಬಹುದಾ ಅಂತ. ನೋಡಿ, ನಾನು ಬಹಳಷ್ಟು ಜನರಿಗೆ ಹೇಳಿದ್ದೆ. ಬಹಳಷ್ಟು ಜನರು ನನಗೆ ಟಾಪ್ ಕಾಲೇಜಲ್ಲಿ, ನನಗೆ RV ಕಾಲೇಜು, BMS, ಪೆಸೆಟ್ಟು, MS ರಾಮಯ್ಯ, ಹೀಗೆ ಟಾಪ್ ಕಾಲೇಜಿನಲ್ಲಿ ಯಾವ ಬ್ರ್ಯಾಂಚ್ ಸಿಕ್ಕರೂ ಸರಿ, ನನಗೆ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು, ಮೆಕ್ಯಾನಿಕಲ್ಲು, ಸಿವಿಲ್ಲು, ಕೆಮಿಕಲ್ಲು ಇಂಥವೆಲ್ಲ ಟಾಪ್ ಕಾಲೇಜ್ ಸಿಕ್ಕರೂ ಕೂಡ ನಾನು ಹೋಗ್ತೀನಿ ಅಂತ. ಸ್ವಲ್ಪ ಅವರು ಒಂದು ತೆಳಗಿನ ಕಾಲೇಜುಗಳಲ್ಲಿ ಅವರಿಗೆ ಒಂದು ಕಂಪ್ಯೂಟರ್ ಸೈನ್ಸು, AI ಸಿಗ್ತಾ ಇದ್ದರೂ ಕೂಡ ಅವ್ರು ಹಾಕ್ಕೊಂಡಿದ್ರು. ಈಗ ಅವ್ರಿಗೆ ಆ ರೀತಿಯ ಬ್ರ್ಯಾಂಚ್ಗಳು ಅಲಾಟ್ ಆಗಿವೆ. ಈಗ ಅವ್ರಿಗೆ ಒಂದು ಸಂಬಂಧಿಕರು ಮತ್ತು ಅವರ ಫ್ರೆಂಡ್ಸು ಏನೋ ಇಂಥ ಬ್ರ್ಯಾಂಚ್ಗೆ ಹೋಗ್ತಾ ಇದೆಯಾ ಅಂತಂದಾಗ, ನನಗೆ ಆ ಬ್ರ್ಯಾಂಚು ಬೇಡ ಅನ್ನೋ ಒಂದು ಅವರು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ನಾನು ಸಾಕಷ್ಟು ಸಾರಿ ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಒಂದು ಆಪ್ಷನ್ ಎಂಟ್ರಿಯನ್ನು ಚೆಕ್ ಮಾಡಿದಾಗ ನನಗೀಗ ಅನಿಸಿದೆ, ನೋಡಿ ವಿಚಾರ ಮಾಡಿ ಅಂತ. ಆದರೆ ಅವರು ಆವಾಗ, ಇಲ್ಲ ಸರ್, ಅದು ಟಾಪ್ ಕಾಲೇಜಲ್ಲ, ನನಗೆ ಅಲ್ಲಿ ಅದು ಸಿಕ್ಕರೂ ಪರವಾಗಿಲ್ಲ, ನಾನು ಹೋಗ್ತೀನಿ ಅಂತ ಅಂದಿದ್ದೆ. ಇನ್ನು ಕೆಲವರು ಸರ್ ನನಗೆ ವೇಮನ ಕಾಲೇಜು ಅಲಾಟ್ ಆಗಿತ್ತು, ಅದಕ್ಕಿಂತ ಟಾಪ್ ಕಾಲೇಜು ಸಿಗುತ್ತಾ? ಈಗ ಅವರಿಗೆ ಸಾಯಿ ವಿದ್ಯಾ ಸಿಕ್ಕಿದೆ. ಸರ್, ನನ್ನ ಮಗ ಹೇಳ್ತಾ ಇದ್ದಾನೆ ವೇಮನ ಕಾಲೇಜೇ ಬೆಟ್ರ್ ಇತ್ತು ಅಂತ. ನೋಡಿ, ಈಗ ಕೆಲವೊಂದು ಕಾಲೇಜುಗಳು ತೀರಾ ನಾವು ಅದು ಉತ್ತಮ ಇದು ಉತ್ತಮ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಕೆಲವೊಂದು ರ್ಯಾಂಕಿಂಗ್ನಲ್ಲಿ ಕೆಲವೊಂದು ಕಾಲೇಜುಗಳು ಉತ್ತಮ ಇರ್ತವೆ ಮತ್ತು ಯಾರೂ ಅಲ್ಲಿ ಹೋಗಿ ಕ್ಲಾಸ್ ಅಟೆಂಡ್ ಮಾಡಿ ನೋಡಿರೋದಿಲ್ಲ, ನಿಮ್ಗೆ ಯಾರೂ ಅಡ್ವೈಸ್ ಮಾಡೋರಾದರೂ. ಈಗ ನೀವೇ ಖುದ್ದಾಗಿ ಇದನ್ನು ಮಾಡಿಕೊಂಡು ಕೆಲವೊಮ್ಮೆ ನೀವು ನಿರ್ಧಾರ ತೆಗೆದುಕೊಳ್ಬೇಕಾಗ್ತದೆ. ಯಾವ ಕಾಲೇಜು ನಾವು ಇದು ಕೆಟ್ಟದಾಗಿದೆ, ಇದು ಒಳ್ಳೆಯದಾಗಿದೆ ಅಂತ ಹೇಳೋದು ಅಷ್ಟೊಂದು ಸೂಕ್ತ ಆಗಿರೋದಿಲ್ಲ. ತುಂಬ ಮೇಜರ್ ಡಿಫ್ರೆನ್ಸ್ ಇದ್ದಾಗ ಹೇಳ್ಬೋದು. ಕೆಲವೊಂದು ಕಾಲೇಜುಗಳು ಏನಾಗ್ತವೆ ಅಂದರೆ, ಎರಡು ಹೆಚ್ಚು ಕಡಿಮೆ ಸೇಮ್ ಆಗಿರ್ತವೆ. ಕೆಲವೊಂದರಲ್ಲಿ ಟೀಚಿಂಗ್ ಚೆನ್ನಾಗಿರುತ್ತೆ, ಕೆಲವೊಂದರಲ್ಲಿ ಲ್ಯಾಬು, ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿರ್ತದೆ. ಕೆಲವೊಂದು ಕಾಲೇಜು ನಿಮ್ಮ ಮನೆಗೆ ಅಡ್ಡಾಡಲಿಕ್ಕೆ ಕನ್ವೀನಿಯೆಂಟ್ ಆಗಿರ್ಬೋದು. ಕೆಲವೊಂದು ಕಾಲೇಜು ಸ್ವಲ್ಪ ಗುಣಮಟ್ಟದಲ್ಲಿ ಚೆನ್ನಾಗಿದ್ದರೂ ನಿಮ್ಮ ಮನೆಗೆ ದೂರ ಆಗಿರ್ಬೋದು. ಹೀಗೆ ಎಲ್ಲ ಒಂದು ಸಂಗತಿಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಕೆಲವೊಂದು ಕಾಲೇಜುಗಳಲ್ಲಿ ಟೀಚಿಂಗು, ಎಲ್ಲ ಲ್ಯಾಬ್ ಫೆಸಿಲಿಟಿ ಎಲ್ಲ ಚೆನ್ನಾಗಿರ್ತದೆ. ಪ್ಲೇಸ್ಮೆಂಟ್ಗೆ ಅಷ್ಟೊಂದು ಅಲ್ಲಿ ಪ್ಲೇಸ್ಮೆಂಟ್ ಸೆಲ್ಲು ಸ್ಟ್ರಾಂಗ್ ಇರೋದಿಲ್ಲ, ಅಷ್ಟೊಂದು ಪ್ಲೇಸ್ಮೆಂಟ್ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾ ಇರೋದಿಲ್ಲ. ಅಂಥ ಸಾಕಷ್ಟು ಕಾಲೇಜುಗಳನ್ನು ಕೂಡ ನಾನು ನೋಡಿದ್ದೀನಿ. ಆದ ಕಾರಣ ಎಲ್ಲ ವಿಷಯದಲ್ಲಿ ಎಲ್ಲ ಕಾಲೇಜುಗಳು ಚೆನ್ನಾಗಿದ್ದಾವೆ ಅಥವಾ ಕಾಲೇಜು ಕೆಟ್ಟ ಇದೆ ಅಂತ ಹೇಳೋದು ತುಂಬ ಕಷ್ಟ. ಆದ ಕಾರಣ ಈಗ ನಿಮಗೆ ಏನು ಒಂದು ಸೀಟ್ ಅಲಾಟ್ ಆಗಿದೆ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಸಮಯವೂ ತುಂಬ ಕಡಿಮೆ ಇದೆ. ನೋಡಿ, ಇದೀಗ ಒಂದು ಫಲಿತಾಂಶದ ಒಂದು ಕಟ್ ಆಫನ್ನು ಕೂಡ ಬಿಟ್ಟಿದ್ದಾರೆ. ಆ ಲಿಂಕ್ ಇನ್ನೂ ಸರಿಯಾಗಿ ಓಪನ್ ಆಗ್ತಾ ಇಲ್ಲ. ಈ 3ನೇ ಸುತ್ತಿನ ಒಂದು ಕಟ್ ಆಫನ್ನು ನೋಡಿಕೊಂಡು ನಿಮ್ಮದೇನಾದರೂ ಆಕ್ಷೇಪಣೆಗಳಿದ್ದರೆ ಅದನ್ನು ಮೇಲ್ ಮಾಡಿ. 11 ಗಂಟೆ ಒಳಗೆ ಅಂದಿದ್ರು, ಅವರು ಕಟ್ ಆಫ್ ಬಿಡೋದನ್ನೇ ತುಂಬ ಲೇಟ್ ಮಾಡಿದ್ದಾರೆ. ಈಗ ಜಸ್ಟ್ ಕಟ್ ಆಫ್ ಬಿಟ್ಟಿದ್ದಾರೆ. ಅದನ್ನು ನೋಡಿ ವಿದ್ಯಾರ್ಥಿಗಳು ತಮಗೆ ಏನಾದರೂ ಮಿಸ್ಟೇಕ್ ಆಗಿದೆಯಾ, ತಮಗೆ ಸಿಗಬೇಕಾದ ಕಾಲೇಜು ಸಿಕ್ಕಿಲ್ಲ ಅನ್ನೋದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಮತ್ತು ಇನ್ನು ನನಗೆ ಸಿಕ್ಕಿರೋ ಕಾಲೇಜು ಬೇಡ ಅಂತ ಅನ್ನೋದು ತುಂಬ ತಪ್ಪಾಗ್ತದೆ. ಯಾಕಂದರೆ ನಿಮಗೆ ಏನು ಒಂದು ಕಾಲೇಜು ಅಲಾಟ್ ಆಗಿದೆ, ಕೋರ್ಸ್ ಅಲಾಟ್ ಆಗಿದೆ, ಅದು ನಿಮ್ಮ ಲಿಸ್ಟ್ನಲ್ಲಿ ಇದ್ದದ್ದೇ ಅನ್ನೋದನ್ನು ನೀವು ಗಮನಿಸಬೇಕು. ಈಗ ಒಂದು ವೇಳೆ ಏನೋ ತುಂಬ ಸಾಫ್ಟ್ವೇರ್ ಮಿಸ್ಟೇಕ್ ಆಗಿ ಏನೋ ಆಗಿ ನೀವು ಆ ಕಾಲೇಜು ಕೋರ್ಸು ನಿಮ್ಮ ಲಿಸ್ಟ್ನಲ್ಲಿ ಇದ್ದೇ ಇರಲಿಲ್ಲ, ಆದರೂ ಕೂಡ ಅಲಾಟ್ ಆಗಿಬಿಟ್ಟಿದೆ ಅಂತ ಏನಾದರೂ ಒಂದು ಬ್ಲಂಡರ್ ಮಿಸ್ಟೇಕ್ ಆದರೆ ನೀವು ಖಂಡಿತ ಆ ಸೀಟು ನನಗೆ ಬೇಡ ಅಂತ ಹೇಳ್ಬೋದು. ಆದರೆ ಆ ರೀತಿ ಆಗೋ ಚಾನ್ಸು ತುಂಬ ತುಂಬ ಕಡಿಮೆ. 99% ನೀವು ಏನು ನಿಮ್ಮ ಲಿಸ್ಟ್ನಲ್ಲಿರುವಂಥ ಕಾಲೇಜೇ ಅಲಾಟ್ ಆಗಿರ್ತದೆ. ಯಾಕಂದರೆ ಲಾಸ್ಟ್ ರೌಂಡ್ನಲ್ಲಿ ಕೂಡ ಒಬ್ಬರು ಹಾಗೆ ಹೇಳಿದರು, ಸರ್ ನಾವು ಸಿವಿಲ್ ಇಂಜಿನಿಯರಿಂಗ್ ಹಾಕೇ ಇಲ್ಲ, ಆದರೆ ನಮಗೆ ಸಿವಿಲ್ ಇಂಜಿನಿಯರಿಂಗ್ ಅಲಾಟ್ ಆಗಿದೆ ಅಂತ. ಆವಾಗ ನಾನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಎಷ್ಟನೇ ನಂಬರ್ ಅಲಾಟ್ ಆಗಿದೆ ನೋಡಿ ಅಂತ. ಸರ್ ನನಗೆ ಇಷ್ಟನೇ ನಂಬರ್ ಅಲಾಟ್ ಆಗಿದೆ ಅಂತಂದರು. ಹಾಗಾದರೆ ನಿಮಗೆ ಆ ರಿಸಲ್ಟ್ನಲ್ಲಿ ಕೊಟ್ಟಿರ್ತಾರೆ ನಂಬರ್ ಅಲಾಟೆಡ್ ಯಾವುದು ಅಂತ. ಆದ ಕಾರಣ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ತೆಗೆದು ಆ ನಂಬರ್ನಲ್ಲಿ ಏನು ಇದೆ ನೋಡಿ ಅಂತಂದಾಗ ಅವ್ರು ನೋಡಿದರೆ ಅವರ ಆಪ್ಷನ್ ಎಂಟ್ರಿಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂತಲೇ ಇತ್ತು. ಅಂದರೆ ಅವರು ಕಂಪ್ಯೂಟರ್ ಸೈನ್ಸು, CS, CE ಹೀಗೇನೋ ಒಂದು ಕನ್ಫ್ಯೂಸ್ ಮಾಡಿಕೊಂಡು
ಸಿವಿಲ್ ಇಂಜಿನಿಯರಿಂಗನ್ನು ಹಾಕೊಂಡ್ಬಿಟ್ಟಿದ್ರು, ಅದೇ ಅಲಾಟ್ ಆಗಿತ್ತು ಲಾಸ್ಟ್ ರೌಂಡ್ನಲ್ಲಿ. ಮತ್ತೆ ಅವ್ರಿಗೆ ಅವಕಾಶ ಇತ್ತು, ಅವರು ಅದನ್ನ ಡಿಲೀಟ್ ಮಾಡಿಕೊಂಡು ರೀಅರೇಂಜ್ ಮಾಡಿಕೊಂಡು ಸರಿಯಾಗಿ ಥರ್ಡ್ ರೌಂಡ್ನಲ್ಲಿ ಭಾಗವಹಿಸಿದ್ರು. ಈಗ ಅವ್ರಿಗೆ ಬೇರೆ ಕಾಲೇಜ್ ಸಿಕ್ಕಿದೆ, ಅದು ಬೇರೆ ವಿಷಯ. ಆದರೆ ಈ ರೀತಿ ಒಂದು ನೀವು ಏನು ಕಾಲೇಜು ಕೋರ್ಸು ಅಲಾಟ್ ಹಾಕೊಂಡಿರ್ತಾರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನಲ್ಲಿ, ಅದೇ ಕಾಲೇಜು ಕೋರ್ಸು ಅಲಾಟ್ ಆಗಿರ್ತದೆ. ಈಗ ನಾನು ಅದನ್ನು ಹೋಗೋದಿಲ್ಲ, ನಾನು ಅಡ್ಮಿಷನ್ ಮಾಡಿಸೋದಿಲ್ಲ ಅನ್ನಲಿಕ್ಕೆ ಬರೋದಿಲ್ಲ. ಏಕೆಂದರೆ ಈಗ ಅವರು KE ಅವರು ಕೊಟ್ಟಿರುವಂಥ ಒಂದು ರೂಲ್ಸ್ ಪ್ರಕಾರ ನಿಮ್ಮ ಒಂದು ಏನು ನೀವು ಫೀಸನ್ನು ಸೆಕೆಂಡ್ ರೌಂಡ್ನಲ್ಲಿ ಫೀಸ್ ಇದು ಮಾಡಿದರೆ, ನೀವು ಪೇ ಮಾಡಿದರೆ, ಹೋಲ್ಡ್ ಇಟ್ಟಿದ್ರೆ ನಿಮಗೆ ಫೀಸ್ ವಾಪಸ್ ಕೊಡೋದಿಲ್ಲ. ಒಂದು ವೇಳೆ ನೀವು ನಿಮಗೆ ಸೀಟ್ ಅಲಾಟ್ ಆಗಿರೋದಿಲ್ಲ, ನೀವು ಕಾಷನ್ ಡಿಪಾಸಿಟ್ ಕಟ್ಟಿದರೆ ಆ ಕಾಷನ್ ಡಿಪಾಸಿಟನ್ನು ಅವರು ವಾಪಸ್ ಕೊಡೋದಿಲ್ಲ. ಮತ್ತು ನೀವು ಕಾಷನ್ ಡಿಪಾಸಿಟ್ ಏನು 10,000 ಹೋದರೆ ಹೋಗಲಿ ಬಿಡು, ನಾನು ತೊಗೊಳ್ಳೋದಿಲ್ಲ ಅಂತ ಹೇಳ್ಬೋದು. ಆದರೆ ಅವರು ಹೇಳಿರೋ ಪ್ರಕಾರ ನಿಮ್ಮನ್ನು 3 ವರ್ಷಗಳ ಕಾಲ ಅವರು KEಯಿಂದ ಒಂದು ಕೌನ್ಸಿಲಿಂಗ್ನಲ್ಲಿ ನೀವು ಮುಂದಿನ ವರ್ಷ ಕೂಡ ನೀವು ಭಾಗವಹಿಸಿದಂತೆ ನಿಮ್ಮನ್ನು ಒಂದು ಡಿಬಾರ್ ಮಾಡಬಹುದು. ಈಗಾಗಲೇ ಎಷ್ಟೋ ವಿದ್ಯಾರ್ಥಿಗಳನ್ನು ಹಾಗೆ ಡಿಬಾರ್ ಮಾಡಿದ್ದೀವಿ ಅಂತ ಡೈರೆಕ್ಟ್ರು ತಮ್ಮ ಒಂದು ಇದರಲ್ಲಿ ಹೇಳಿದ್ದಾರೆ. ಅದನ್ನು ಕೂಡ ವಿಡಿಯೋ ಕೂಡ ನೀವು ನೋಡ್ಬೋದು. ಆದ ಕಾರಣ ನೀವು ಹೆಚ್ಚಿನ ರಿಸ್ಕ್ ತೆಗೆದುಕೊಳ್ಳದೆ ನಿಮಗೆ ಏನು ಒಂದು ಕಾಲೇಜು ಅಲಾಟ್ ಆಗಿದೆ, ಕೋರ್ಸು ಕಾಲೇಜು ಅಲಾಟ್ ಆಗಿದೆ, ಅಲ್ಲಿ ಹೋಗಿ ಆದಷ್ಟು ಬೇಗ ಜಾಯಿನ್ ಆಗಿ ನಿಮ್ಮ ಒಂದು ಸಮಾಧಾನದಿಂದ ನಿಮಗೆ ಸಿಕ್ಕಿರುವ ಕಾಲೇಜಿನಲ್ಲಿ ಚೆನ್ನಾಗಿ ಓದಿ ಅಭ್ಯಾಸ ಮಾಡಿ ಒಳ್ಳೆ ಇದನ್ನು ತೆಗೆದುಕೊಂಡು ಒಂದು ಪ್ಲೇಸ್ಮೆಂಟ್ ಆಗೋ ಥರ ನೀವು ಹಾರ್ಡ್ ವರ್ಕ್ ಮಾಡಿ ಇದನ್ನು ಮಾಡ್ಕೊಳ್ಳೋದು ಉತ್ತಮ ಅಂತ ನನಗನ್ಸುತ್ತೆ. ಯಾಕಂದರೆ ಇಲ್ಲಿ ಯಾವುದೇ ನ್ಯಾಯವಾದ ದಾರಿ ಮಾತ್ರ ಇಲ್ಲ. ನಿಮಗೆ ಒಂದು ಕಾಲೇಜು ಕೋರ್ಸನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆದ ಕಾರಣ ನಿಮಗೆ ಏನೋ ಒಂದು ಕಾಲೇಜು ಕೋರ್ಸು ಅಲಾಟ್ ಆಗಿದೆ, ಅದನ್ನು ನೀವು ಇದನ್ನು ಮಾಡಿ. ಇನ್ನೂ ಕೆಲವೊಬ್ಬರು ಕ್ವಶನ್ ಕೇಳ್ತಾ ಇದ್ದಾರೆ ನನಗೆ, ನಾವು ಲಾಸ್ಟ್ ಟೈಮ್ 1,12,000 ಮೇಲೆ ಸಮಥಿಂಗ್ ಇದೆ, ಆ ಫೀ ತುಂಬಿದ್ವಿ, ಈಗ 1,21,000 ಅಲಾಟ್ ಆಗಿದೆ, ಏನು ಮಾಡೋದು ಅಂತ. ಇಂಥವೆಲ್ಲ ನೀವು ಅಲ್ಲಿ ನೋಡ್ಬೋದು. ನೀವು ಪೇ ಇದನ್ನು ಒಂದು ಕ್ಲಿಕ್ ಮಾಡಿದಾಗ ನಿಮ್ಗೆ ಡಿಫ್ರೆನ್ಸ್ ಅಮೌಂಟ್ ತೋರಿಸ್ಬೇಕದು. ಡಿಫ್ರೆನ್ಸ್ ಅಮೌಂಟ್ ತೋರಿಸಿದಾಗ ನೀವು ಇದನ್ನು ಮಾಡಿ ಕ್ಲಿಕ್ ಮಾಡಿ ಡಿಫ್ರೆನ್ಸ್ ಅಮೌಂಟನ್ನು ಪೇ ಮಾಡಿದರೆ ನಿಮ್ಮ ಒಂದು ಪೇಮೆಂಟ್ ಇದು ಕ್ಲೋಸ್ ಆಗ್ತದೆ. ಮತ್ತು ಎಷ್ಟೋ ಜನ ಕೇಳ್ತಾ ಇದ್ರಿ, ಸರ್ ನಾವು ಕಾಲೇಜಲ್ಲಿ ಕೂಡ ಪೇಮೆಂಟ್ ಮಾಡಬೇಕಂತ. ಇದನ್ನು ಮೊದಲಿನಿಂದಲೂ ಕೂಡ ನಾವು ಹೇಳ್ತಾ ಬರ್ತಾ ಇದ್ವಿ. ಕಾಲೇಜ್ನಲ್ಲಿ ಕಾಮನ್ ಆಗಿ ಒಂದು ಕಾಲೇಜ್ನಲ್ಲಿ 20,000 ತೊಗೋಬೇಕು ಅಂತ ಇದೆ, 20,000 ಅಷ್ಟೇ ತೊಗೋಬೇಕು ಅಂತ ಇದೆ. 20,000 ತೊಗೋತಾರೆ ಕಾಲೇಜಲ್ಲಿ ಸಾಮಾನ್ಯವಾಗಿ. ಕೆಲವು ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ 30,000 35,000 ಕೂಡ ತೊಗೋತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ. ಆದ ಕಾರಣ ನೀವು ಒಂದು ಆದಷ್ಟು ಸಾಧ್ಯವಾದರೆ ನಿಮಗೆ ಒಂದು 50,000 ಅಷ್ಟು ನೀವು ನಿಮ್ಮ ಇದರಲ್ಲಿ ಇಟ್ಕೊಂಡು, ನಿಮ್ಮ SBI ಅಕೌಂಟ್ನಲ್ಲಿ ಇಟ್ಕೊಂಡು ಅಥವಾ ಕ್ಯಾಶ್ ತೊಗೊಂಡು ನಿಮಗೆ ಯಾವ ರೀತಿ ಅನುಕೂಲ ಆಗ್ತದೆ ಎಲ್ಲ ವಿಚಾರ ಮಾಡಿಕೊಂಡು ಮೊದಲು ಆ ಒಂದು ಗೂಗಲ್ನಲ್ಲಿ ನಿಮಗೆ ಯಾವ ಕಾಲೇಜು ಅಲಾಟ್ ಆಗಿದೆ ಅದರ ನಂಬರನ್ನು ನೋಡಿಕೊಂಡು ಕಾಲ್ ಮಾಡಿ ಕೇಳಿ ಅವರು ಎಷ್ಟು ಎಕ್ಸ್ಟ್ರಾ ಫೀಸ್ ತೊಗೋತಾರೆ, ಮತ್ತು ಅಲ್ಲಿ ಹಾಸ್ಟೆಲ್ ಎಲ್ಲಿದೆ. ಈಗ ಒಂದು ವೇಳೆ ಗರ್ಲ್ಸ್ ಸ್ಟೂಡೆಂಟ್ ಆಗಿದ್ದರೆ, ವಿದ್ಯಾರ್ಥಿನಿನೇ ಆಗಿದ್ದರೆ ಹಾಸ್ಟೆಲ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆದ ಕಾರಣ ನೀವು ಹಾಸ್ಟೆಲ್ ಕ್ಯಾಂಪಸ್ ಒಳಗಿದೆಯಾ ಹೊರಗಿದೆಯಾ, ಎಷ್ಟು ದೂರ ಇದೆ, ಈಗ ಅಡ್ಮಿಷನ್ ಪ್ರಾರಂಭವಾಗಿದವ ಮತ್ತು ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತವೆ, ಇಂಥ ಎಲ್ಲ ಒಂದು ಮಾಹಿತಿಗಳನ್ನು ತಿಳಿದುಕೊಂಡು ನೀವು ಹೋಗಿ ಎಲ್ಲ ತಯಾರಾಗಿ ನಿಮ್ಮ ಲಗೇಜು ಇದನ್ನೆಲ್ಲ ತೊಗೊಂಡು ನೀವು ಹಾಸ್ಟೆಲ್ನಲ್ಲಿ, ಇಲ್ಲ ಈಗ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಬನ್ನಿ ಅಂತಂದರೆ ನೀವೆಲ್ಲ ಲಗೇಜನ್ನು ಎಲ್ಲ ತೆಗೆದುಕೊಂಡು ಹಾಸ್ಟೆಲ್ಗೂ ಕೂಡ ಅಡ್ಮಿಷನ್ ಮಾಡಲಿಕ್ಕೆ ರೆಡಿಯಾಗಿ ಹಾಸ್ಟೆಲ್ ಫೀಸು ಎಲ್ಲ ಕೇಳಿಕೊಂಡು ಹೋಗಬೇಕಾಗ್ತದೆ. ಆ ರೀತಿ ಅದರ ಕಡೆ ನೀವು ಹೆಚ್ಚು ಗಮನವನ್ನು ಕೊಡಿ. ಎಲ್ಲ ರೀತಿ ನೀವು ಒಂದು ಹಣದ ವ್ಯವಸ್ಥೆಯನ್ನು ಮಾಡಿಕೊಂಡು ಕಾಲೇಜಿಗೆ ಅಡ್ಮಿಷನ್ ಮಾಡಲಿಕ್ಕೆ ಮತ್ತು ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಲಿಕ್ಕೆ, ಯಾಕಂದರೆ ದೂರ ಊರಿನವ್ರು ಇರ್ತೀರ, ಹಗಲೆಲ್ಲ ನಿಮಗೆ ಬೆಂಗಳೂರು ಮೈಸೂರು ಅಲ್ಲಿ ದೂರದಲ್ಲಿ ಅಲಾಟ್ ಆಗಿದ್ದರೆ ಇಲ್ಲಿ ಉತ್ತರ ಕರ್ನಾಟಕದವ್ರಿಗೆ ಹೋಗಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಎಲ್ಲವನ್ನು ಒಂದು ಆ ಕಾಲೇಜಿನ ನಂಬರನ್ನು ತೆಗೆದುಕೊಂಡು ಅವರಿಗೆ ಕಾಲ್ ಮಾಡಿ ಕೇಳಿ ಹೋದರೆ ನಿಮಗೆ ಅನುಕೂಲ ಆಗ್ತದೆ. ಮತ್ತು ಏನಾದರೂ ವಿಷಯ ಇದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.